ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ಯಾವ ಕಷ್ಟವೂ ಶಾಶ್ವತವಲ್ಲ. ಯಶಸ್ಸನ್ನು ಹೊಂದಲು ಇರಬೇಕಾದ ಅತಿ ಮುಖ್ಯ ಗುಣವೇ ಹೊಂದಾಣಿಕೆ. ಮಾನವನು ಬದಲಾವಣೆಗೆ ಯಾವಾಗಲೂ ವಿರೋಧ ತೋರುವವನು ಎಂಬ ಇಂಗ್ಲಿಷ್ ನುಡಿಯಿದೆ. ಇದು ಮಾನವ ಸಹಜ ಗುಣವಾದರೂ ಯಾರು ಕೊಳದ ನೀರಿನಂತೆ ಇದ್ದ ಹಾಗೆಯೇ ಇರುವರೋ ಅವರಿಂದ ಪ್ರಪಂಚವು ಬಹಳ ದೂರ ಸರಿದು ಹೋಗಿ ಅವರು ತಮ್ಮ ಸುತ್ತಲೂ ಬದಲಾವಣೆಯಾಗಿರುವ ಪರಿಸರಕ್ಕೆ ಹೊಂದಿಕೊಳ್ಳದೆ ನೀರಿನಿಂದ ಹೊರಬಂದ ಮೀನುಗಳಂತೆ ವಿಲವಿಲ ಒದ್ದಾಡುತ್ತಾರೆ. ಒಬ್ಬ ವ್ಯಕ್ತಿಗೆ ತನ್ನ ಪರಿಸರಕ್ಕೆ, ತನ್ನ ಸುತ್ತಮುತ್ತಲಿನಲ್ಲಿರುವ ಜನರಿಗೆ, ತಾನು ಕೆಲಸ ಮಾಡುವ ಇಲ್ಲವೇ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಜಾಗಕ್ಕೆ ಹೊಂದಿಕೊಳ್ಳುವ ಗುಣವಿರದಿದ್ದರೆ ಆತ ಸೋಲುತ್ತಾನೆ, ಹತಾಶನಾಗುತ್ತಾನೆ ಹಾಗೂ ಒಬ್ಬಂಟಿಗನಾಗುತ್ತಾನೆ. ತನ್ನ ಮನಸ್ಸನ್ನು ಬದಲಾಗುತ್ತಿರುವ ಪರಿಸರಕ್ಕೆ, ಬದಲಾಗುತ್ತಿರುವ ಸನ್ನಿವೇಶಗಳಿಗೆ, ಬದಲಾಗುತ್ತಿರುವ ಪರಿಸ್ಥಿತಿಗೆ ತಕ್ಕಂತೆ ಬದಲಾಯಿಸುವ ಗುಣಕ್ಕೆ ಹೊಂದಾಣಿಕೆ ಎಂದು ನಾವು ಕರೆಯುತ್ತೇವೆ. ನಮಗೆ ಎದುರಾಗುವ ವಿವಿಧ ಅನಿರೀಕ್ಷಿತ ಇಲ್ಲವೇ ನಿರೀಕ್ಷಿತ ಜನರನ್ನು, ಸನ್ನಿವೇಶಗಳನ್ನು ನಾವು ಹೇಗೆ ನಿಭಾಯಿಸಬಲ್ಲೆವು ಎನ್ನುವುದು ನಮ್ಮ ಹೊಂದಾಣಿಕೆಯ ಗುಣದಿಂದಲೇ ವ್ಯಕ್ತವಾಗುತ್ತದೆ. ನಮಗೆ ಉಪಯುಕ್ತವಾದಂತಹ ಯಾವುದನ್ನೂ ಬದಲಾವಣೆ ಇಲ್ಲದೆ ಲಭಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದ ರೋಮನ್ ದೊರೆ ಮಾರ್ಕಸ್ ಔರೇಲಿಯಸ್. ನಮಗೆ ನಮ್ಮ ಜೀವನದಲ್ಲಿ ಲಾಭವೇನಾದರೂ ಆಗಬೇಕಾದಲ್ಲಿ ಅಥವಾ ನಾನು ಏನನ್ನು ಹೊಂದಬೇಕು ಎಂದು ಆಶಿಸುತ್ತಿರುತ್ತೇವೆಯೋ ಅವನ್ನು ನಾವು ಗಳಿಸಬೇಕಾಗಿದ್ದಲ್ಲಿ ನಾವು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಬೇಕು. ನಾನು ಇದ್ದ ಹಾಗೆಯೇ ಇರುತ್ತೇನೆ, ಯಾವುದೇ ರೀತಿಯ ಬದಲಾವಣೆಯನ್ನು ನನ್ನ ವ್ಯಕ್ತಿತ್ವದಲ್ಲಾಗಲಿ ಅಥವಾ ನನ್ನ ನಡವಳಿಕೆಯಲ್ಲಾಗಲಿ ನಾನು ಮಾಡಿಕೊಳ್ಳುವುದಿಲ್ಲ ಎಂದು ಜೀವಿಸುವವರು ಸರೋವರದಲ್ಲಿರುವ ನೀರಿನಂತೆ ಕಲುಷಿತಗೊಳ್ಳುತ್ತಾರೆ. ನೀರು ಎಲ್ಲೇ ನಿಂತರೂ ಅದು ರೋಗಗಳಿಗೆ ಹೇಗೆ ಕಾರಣವಾಗುತ್ತದೆಯೋ ಹಾಗೆಯೇ ನಾವು ಬದಲಾಗದೆ ಹಿಂದೆ ಇದ್ದಂತೆಯೇ ಇದ್ದರೆ ಜನರು ನಮ್ಮಿಂದ ದೂರವಾಗುತ್ತಾರೆ. ಕೋವಿಡ್ ಮಹಾಮಾರಿಯ ಕಾರಣದಿಂದ ಸದ್ಯ ನಾವೆಲ್ಲ ಎದುರಿಸುತ್ತಿರುವ ಪರಿಸ್ಥಿತಿಯನ್ನೇ ಗಮನಿಸಿ ನೋಡೋಣ. ಅಮೆರಿಕಾ ದೇಶದಲ್ಲಿ ಹಲವಾರು ಜನರು ತಾವು ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳದೆ ತಮಗೆ ವ್ಯಕ್ತಿ ಸ್ವಾತಂತ್ರ್ಯ ಬಹುಮುಖ್ಯ ಎಂದು ಹೇಳಿ ಮಾಸ್ಕ್ ಧರಿಸದೆ ಎಲ್ಲ ಕಡೆ ಓಡಾಡಿದರು. ಸಾಮಾಜಿಕ ಅಂತರವನ್ನು ಕಾಪಾಡಲಿಲ್ಲ. ಜಿಮ್, ಸ್ವಿಮ್ಮಿಂಗ್ ಪೂಲ್ಗಳಿಗೆ ಹೋದರು. ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡರು. ಇದರ ಫಲವಾಗಿ ಆ ದೇಶದಲ್ಲಿ ಮಹಾಮಾರಿ ಸಾವಿರಾರು ಜನರ ಪ್ರಾಣವನ್ನು ಬಲಿ ತೆಗೆದುಕೊಂಡಿತು. ಯಾರು ಪರಿಸ್ಥಿತಿಗೆ ಹೊಂದಿಕೊಂಡರೋ ಅವರ ಜೀವಗಳು ಉಳಿದವು. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವುದು ನಮಗೆ ತೀರಾ ಅವಶ್ಯ ಎನ್ನುವ ಸತ್ಯವನ್ನು ಇದು ಪ್ರತಿಪಾದಿಸಿತು. ಹೊಂದಾಣಿಕೆಯಲ್ಲಿ 4 ಮುಖ್ಯ ಅಂಶಗಳಿವೆ. ಮೊದಲನೆಯದು ಮಾನಸಿಕ ಹೊಂದಾಣಿಕೆ. ನಮ್ಮ ಮನಸ್ಸನ್ನು ಹೊಸದಾಗಿ ನಾವು ಎದುರಿಸುವ ಸನ್ನಿವೇಶಗಳಿಗೆ ತಕ್ಕಂತೆ ಬದಲಾಗುವಂತೆ ರೂಪಿಸಿಕೊಳ್ಳುವುದು. ಇದನ್ನು ಓಪನ್ ಮೈಂಡ್ ಎಂದು ಕರೆಯಲಾಗುತ್ತದೆ. ಇಂತಹ ಮನಸ್ಥಿತಿಯಲ್ಲಿ ನಾವು ಹೊಸ ಭಾವನೆಗಳನ್ನು ಮತ್ತು ಸನ್ನಿವೇಶಗಳನ್ನು ತಿರಸ್ಕರಿಸಲು ಹೋಗುವುದಿಲ್ಲ. ಮುಂದೇನಾಗುತ್ತದೆಯೋ ಏನೋ ತಿಳಿದಿಲ್ಲ, ಒಂದು ಕೈ ನೋಡೇ ಬಿಡೋಣ ಎನ್ನುವ ಪ್ರವೃತ್ತಿಯನ್ನು ಓಪನ್ ಮೈಂಡ್ ಎನ್ನಬಹುದು. ಕಚೇರಿಯೊಂದರ ಉದಾಹರಣೆಯನ್ನು ನೋಡೋಣ. ಸುಮಾರು 25 ವರ್ಷಗಳ ಹಿಂದೆ ಎಲ್ಲ ಕಚೇರಿಗಳಲ್ಲೂ ಟೈಪ್ ರೈಟರ್ಗಳಿದ್ದವು. ಕಂಪ್ಯೂಟರ್ಗಳು ಬರತೊಡಗಿದಾಗ ಹಂತ ಹಂತವಾಗಿ ಟೈಪ್ ರೈಟರ್ಗಳನ್ನು ಉಗ್ರಾಣಕ್ಕೆ ಹಾಕಿ ಎಲ್ಲರಿಗೂ ಕಂಪ್ಯೂಟರ್ಗಳನ್ನೇ ಬಳಸಲು ಹೇಳಿದಾಗ ಬಹಳಷ್ಟು ಜನ ಅದನ್ನು ಬಳಸಲು ಹಿಂಜರಿದರು. ಕೆಲವರು ಬೇಗನೆ ಕಂಪ್ಯೂಟರ್ಗಳ ಮೂಲಕ ಕೆಲಸ ಮಾಡುವುದನ್ನು ಕಲಿತು ಮುಂದಾಳತ್ವವನ್ನು ಪ್ರದರ್ಶಿಸಿದರು. ಇನ್ನೊಬ್ಬರಿಗೆ ಮಾದರಿಯಾದರು. ಇನ್ನು ಕೆಲವರು ಟೈಪ್ ರೈಟರ್ಗಳನ್ನು ಹೊರಹಾಕುವವರೆಗೆ ಕಂಪ್ಯೂಟರ್ಗಳ ಹತ್ತಿರವೇ ಸುಳಿಯಲಿಲ್ಲ. ಆದರೆ ಅನಿವಾರ್ಯವಾದಾಗ ತಾವೂ ಅವುಗಳಲ್ಲಿ ಕೆಲಸ ಮಾಡುವುದನ್ನು ಕಲಿತರು. ಕೆಲವರಂತೂ ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳಲಾರದೆ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನೇ ಕೊಟ್ಟರು. ಇವರಲ್ಲಿ ಮೊದಲನೆಯವರು ಓಪನ್ ಮೈಂಡ್ ಪ್ರವೃತ್ತಿಯ ಉದಾಹರಣೆ. ನಾವು ಊಟ ಮಾಡುವುದರ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಮಗೆ ತಿಂದು ಅಭ್ಯಾಸವಾಗಿರುವ ಅಡುಗೆಗಳನ್ನು ಮಾತ್ರ ನಾವು ತಿನ್ನಲು ಬಯಸುತ್ತೇವೆ. ಪ್ರತಿದಿನವೂ ಅನ್ನ, ಸಾಂಬಾರ್, ರೊಟ್ಟಿ, ಪಲ್ಯವನ್ನು ತಿಂದು ರೂಢಿಯಾಗಿರುವ ಕೆಲವರಿಗೆ ಗೋಬಿ ಮಂಚೂರಿಯನ್ನು ತಿನ್ನಲು ಕೊಟ್ಟರೆ ಅವರು ಚೇಳು ಕಡಿದಂತೆ ಹೌಹಾರುತ್ತಾರೆ.
ಬಾಯಿಗೆ ಇಟ್ಟುಕೊಳ್ಳುವುದಿರಲಿ, ಮುಟ್ಟಿಯೂ ನೋಡುವುದಿಲ್ಲ. ಇನ್ನು ಕೆಲವರು ಏನಿದು ಹೊಸತು, ಒಮ್ಮೆ ರುಚಿ ನೋಡೋಣವೆಂದು ಒಂದು ತುಣುಕನ್ನು ಸೇವಿಸಿ ಅದು ಅವರಿಗೆ ರುಚಿಸಿದರೆ ಇನ್ನಷ್ಟನ್ನು ತಿನ್ನುತ್ತಾರೆ. ಇವರೇ ಓಪನ್ ಮೈಂಡ್ ಇರುವವರು. ಹೊಸತನ್ನು ಸಾರಾಸಗಟಾಗಿ ತಿರಸ್ಕರಿಸದೇ ಇರುವ ಮಾನಸಿಕ ಸ್ಥಿತಿಯನ್ನು ಬೆಳೆಸಿಕೊಳ್ಳುವವರಿಗೆ ಸಮಸ್ಯೆಗಳು ಬರುವುದಿಲ್ಲ. ಇಂತಹ ಮನಸ್ಸುಗಳು ಗಡುಸು, ರಿಜಿಡ್ ಮನಸ್ಸುಗಳಲ್ಲ. ಎರಡನೆಯದು ಹೊಸತನ್ನು ಅನುಭವಿಸಬೇಕೆನ್ನುವ ಮನಸ್ಸು. ನಾವು ಸಣ್ಣವರಾಗಿದ್ದಾಗ ಮೊಬೈಲ್ ಫೋನುಗಳೇ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ಆದರೆ ಇವುಗಳು ಹೊಸತಾಗಿ ಬರತೊಡಗಿದಾಗ ಮೊಟ್ಟ ಮೊದಲಿಗೆ ಅವುಗಳನ್ನು ಬಳಸಿ ಅವುಗಳ ಉಪಯೋಗವನ್ನು ಯಾರು ಮಾಡತೊಡಗಿದರೋ ಅವರಿಗೆ ಹೊಸ ತಂತ್ರಜ್ಞಾನದಿಂದ ಸಾಕಷ್ಟು ಲಾಭವಾಯಿತು. ಮೂರನೆಯದು ತಾವೇ ಹೊಸತಾಗಿ ಏನನ್ನಾದರೂ ಮಾಡಬೇಕು ಎನ್ನುವ ಮನಸ್ಸು. ಇಂತಹ ಮನಸ್ಸಿರುವವರು ಸೃಜನಶೀಲರು, ಆವಿಷ್ಕಾರಗಳನ್ನು ಮಾಡುವವರು. ಇವರು ತಾವಾಗಿಯೇ ಹೊಸತನ್ನು ಹುಡುಕಿಕೊಂಡು ಹೋಗುವವರು. ಇಲ್ಲಿ ಸುನೀಲ್ ಭಾರತಿ ಮಿತ್ತಲ್ ಕಥೆಯನ್ನು ಹೇಳಲೇಬೇಕು. ಲೂಧಿಯಾನದಲ್ಲಿ ಜನಿಸಿದ ಈತ ಮೊದಲಿಗೆ ಸೈಕಲ್ಗೆ ಚೈನುಗಳನ್ನು ತಯಾರಿಸುವ ಫ್ಯಾಕ್ಟರಿಯೊಂದನ್ನು ಪ್ರಾರಂಭಿಸಿದ. ಅವನ ತಯಾರಿಕಾ ಘಟಕ ಎಷ್ಟು ಅಭಿವೃದ್ಧಿ ಗಳಿಸಿತೆಂದರೆ 3 ವರ್ಷಗಳಲ್ಲಿ ಆತ 2 ಬೇರೆ ಬೇರೆ ಕಾರ್ಖಾನೆಗಳನ್ನು ತೆರೆದ. ಅನಂತರ ಆತನಿಗೆ ಹೊಸತೇನನ್ನಾದರೂ ಮಾಡಬೇಕು ಎನಿಸಿತು. ಆತ ಲೂಧಿಯಾನ ಬಿಟ್ಟು ಮುಂಬೈಗೆ ಬಂದು ಅಲ್ಲಿ ಜನರೇಟರ್ಗಳ ವ್ಯಾಪಾರವನ್ನು ಆರಂಭಿಸಿದ. ವಿದೇಶಗಳಿಂದ ಜನರೇಟರ್ಗಳ ಆಮದನ್ನು ಮಾಡಿಕೊಂಡು ಅವನ್ನು ನಮ್ಮ ದೇಶದಲ್ಲಿ ಮಾರುತ್ತಿದ್ದ. ಅಷ್ಟರಲ್ಲಿ ಸರ್ಕಾರವು ಹೊರದೇಶದಿಂದ ಜನರೇಟರ್ಗಳ ಆಮದಿಗೆ ನಿಷೇಧವನ್ನು ಹೇರಿತು. ಸುನಿಲ್ ಮಿತ್ತಲ್ನ ಬಿಸಿನೆಸ್ ಕುಸಿಯಿತು. ಆ ಸಮಯದಲ್ಲಿ ಆತ ತೈವಾನ್ ದೇಶಕ್ಕೆ ಹೋಗಬೇಕಾಗಿ ಬಂದಿತು. ಅಲ್ಲಿನ ಒಂದು ವಸ್ತು ಪ್ರದರ್ಶನದಲ್ಲಿ ಆತ ಪುಷ್ ಬಟನ್ ಟೆಲಿಫೋನನ್ನು ನೋಡಿದ. ಆ ಕಾಲದಲ್ಲಿ ನಮ್ಮ ದೇಶದಲ್ಲಿದ್ದ ಫೋನುಗಳಲ್ಲಿ ನಂಬರ್ಗಳನ್ನು ತಿರುಗಿಸುವ ವ್ಯವಸ್ಥೆಯೂ ಇದ್ದಿತು. ತೈವಾನ್ನಲ್ಲಿ ಆತ ಹೊಸ ಮಾದರಿಯ ಫೋನ್ ನೋಡಿದಾಗ ಅಂತಹ ಫೋನುಗಳನ್ನು ನಮ್ಮ ದೇಶದಲ್ಲಿ ತಯಾರಿಸಬೇಕೆಂಬ ಆಸೆ ಅವನಲ್ಲಿ ಮೂಡಿತು. ಆತ ಸ್ವದೇಶಕ್ಕೆ ವಾಪಸ್ಸಾದ ಕೂಡಲೇ ಭಾರತಿ ಏರ್ಟೆಲ್ ಎಂಬ ಹೆಸರಿನ ಸಂಸ್ಥೆಯನ್ನು ಸ್ಥಾಪಿಸಿ ಬೀಟಲ್ ಮಾಡೆಲಿನ ಪುಷ್ ಬಟನ್ ಫೋನುಗಳನ್ನು ತಯಾರಿಸಲಾರಂಭಿಸಿದ. 1992ರಲ್ಲಿ ಆತ ಮೊಬೈಲ್ ಫೋನುಗಳ ನೆಟ್ವರ್ಕ್ ಸಂಸ್ಥೆ ಏರ್ಟೆಲ್ ಸೆಲ್ಯುಲಾರ್ ಸ್ಥಾಪಿಸಿದ. ಈಗ ಅವನ ಸಂಸ್ಥೆ ಏರ್ಟೆಲ್ ಮನೆ ಮಾತಾಗಿರುವ ಸಂಸ್ಥೆ. ಒಂದು ವೇಳೆ ಮಿತ್ತಲ್ ಬದಲಾಗುತ್ತಿರುವ ಪರಿಸ್ಥಿತಿಯನ್ನು ಊಹಿಸದೇ ಹೋಗಿದ್ದು ಇಂದಿಗೂ ಸೈಕಲ್ ಚೈನುಗಳನ್ನೇ ತಯಾರಿಸುತ್ತಾ ಹೋಗಿದ್ದರೆ ಆತ ಇಷ್ಟು ಯಶಸ್ವಿಯಾಗುತ್ತಲೇ ಇರಲಿಲ್ಲ. ಆತ ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಂಡ ಕಾರಣದಿಂದಲೇ ಮುಂದೆ ಬಂದ. 4ನೆಯದು ನಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳಬೇಕಾಗಿರುವ ಸ್ಥಿತಿ ಬಂದಾಗ ಬದಲಾಗುವುದು. ನದಿಯಲ್ಲಿ ವಾಸಿಸಲು ಬಯಸುವವರು ಮೊಸಳೆಗಳೊಡನೆ ಸ್ನೇಹವನ್ನು ಗಳಿಸಲೇಬೇಕು ಎನ್ನುವ ನಾಣ್ಣುಡಿ ಇಲ್ಲಿ ನೆನಪಿಗೆ ಬರುತ್ತದೆ. ಮೆಡಿಕಲ್ ಕಾಲೇಜಿಗೆ ಕಲಿಯಲು ಬರುವ ವಿದ್ಯಾರ್ಥಿಗಳು ಮೃತ ಮಾನವ ದೇಹವನ್ನು ಕತ್ತರಿಸಿ ಪ್ರತಿಯೊಂದು ಅಂಗದ ಬಗ್ಗೆಯೂ ಕಲಿಯಬೇಕಾಗುತ್ತದೆ. ನನಗೆ ಮೃತದೇಹವನ್ನು ನೋಡಿದರೆ ಹೆದರಿಕೆಯಾಗುತ್ತದೆ, ನಾನು ಮೃತದೇಹವನ್ನು ಮುಟ್ಟುವುದಿಲ್ಲ, ನಾನು ಇದುವರೆಗೂ ಶವಗಳ ಹತ್ತಿರವೇ ಹೋಗಿಲ್ಲ ಎಂದು ಹೇಳುತ್ತಾ ದೂರ ಸರಿದರೆ ಡಾಕ್ಟರ್ ಆಗಲು ಸಾಧ್ಯವೇ ಇಲ್ಲ. ಹೀಗಾಗಿ ಅವರುಗಳು ತಮ್ಮ ಮನಸ್ಸಿನ ಭಾವನೆಗಳನ್ನು ಬದಲಾಯಿಸಿಕೊಳ್ಳಲೇಬೇಕಾಗುತ್ತದೆ. ಮನುಷ್ಯ ಒಬ್ಬ ವಿಚಿತ್ರ ಪ್ರಾಣಿ. ಆತನಿಗೆ ಬದಲಾವಣೆ ಇಷ್ಟವಿಲ್ಲದಿದ್ದರೂ ಆತನ ಮನಸ್ಸು ಬದಲಾವಣೆಯನ್ನು ಬಯಸುತ್ತದೆ. ಪ್ರತಿದಿನವೂ ಮನೆಯಲ್ಲಿಯೇ ಊಟ ಮಾಡಿ ಬೇಸರವಾದಾಗ ಯಾವುದಾದರೊಂದು ಹೋಟೆಲ್ಗೆ ಹೋಗಿ ಊಟ ಮಾಡೋಣವೆಂದು ನಮ್ಮ ಮನಸ್ಸು ನಮಗೆ ಹೇಳುತ್ತದೆ. ಆದರೆ ನಾವು ಬಹಳಷ್ಟು ಸಮಯ ನಮಗೆ ಯಾವ ವಿಷಯವೂ ಆರಾಮದಾಯಕವಾಗಿದೆಯೋ ಅದರಲ್ಲಿಯೇ ಕಳೆಯಲು ಇಚ್ಛಿಸುತ್ತೇವೆ. ಉದಾಹರಣೆಗೆ, ನಾವು ಒಂದು ಬಡಾವಣೆಯಲ್ಲಿ ಇಲ್ಲವೇ ಒಂದು ಊರಿನಲ್ಲಿ ವಾಸಿಸುತ್ತಿರುವಾಗ ಅಲ್ಲಿಂದ ಬೇರೆಡೆಗೆ ಹೋಗಲು ಹಿಂಜರಿಯುತ್ತೇವೆ. ಬೇರೆಡೆಗೆ ಹೋಗಬೇಕಾಗಿ ಬಂದಾಗ ನಾವು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೇವೆ. ಅದೇ ರೀತಿಯೇ ನಾವಿದ್ದ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋದಾಗ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು ಹೆಣಗುತ್ತಾ ಹಳೆಯ ಗೆಳೆಯರು ಬೇರೆಯಾದರಲ್ಲ ಎಂದು ದುಃಖಪಡುತ್ತೇವೆ. ಹೊಸತಿಗೆ ಹೊಂದಿಕೊಳ್ಳುವುದು ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟವಾಗುತ್ತದೆ. ಮೊದಲಿಗೆ ನಾವು ಬದಲಾವಣೆಯು ಅನಿವಾರ್ಯ ಎಂದು ಅದನ್ನು ಒಪ್ಪಬೇಕಾದ ಮನಸ್ಸನ್ನು ಬೆಳೆಸಿಕೊಳ್ಳಬೇಕು. ನಾವು ಏನೇ ಹೊಸ ಕೆಲಸವನ್ನು ಮಾಡಲು ಹೊರಟಾಗ ನಮ್ಮ ಮನಸ್ಸಿನಲ್ಲಿ ಆತಂಕದ ಭಾವನೆ ಮೂಡುವುದು ಸಹಜ. ಆದರೆ
ಆ ಕೆಲಸ ಮಾಡುತ್ತಾ ಹೋದಂತೆಲ್ಲ ನಾವು ಆ ಕೆಲಸದಲ್ಲಿ ಪಳಗುತ್ತೇವೆ. ನಾವು ಸಣ್ಣ ವಯಸ್ಸಿನಲ್ಲಿರುವಾಗ ಏನಾದರೂ ಹೊಸತನ್ನು ಮಾಡಲು ಬಯಸುತ್ತೇವೆ. ಆದರೆ ವಯಸ್ಸಾದಂತೆಲ್ಲ ನಮ್ಮದೇ ಆದ ಆರಾಮ ವಲಯವನ್ನು ಸೃಷ್ಟಿಸಿಕೊಂಡು ನಾವು ಯಾವ ಕೆಲಸವನ್ನು ಅಲ್ಲಿಯವರೆಗೆ ಮಾಡಿರುತ್ತೇವೆಯೋ ಅದನ್ನೇ ಮಾಡಲು ಬಯಸುತ್ತೇವೆ. ಹೊಸತೆಂದರೆ ಹೆದರುತ್ತೇವೆ. ಬದಲಾದ ಪರಿಸ್ಥಿತಿಗೆ, ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲಾರದಂತಹವರು ಹಿಂದಕ್ಕೇ ಉಳಿದು ಬಿಡುತ್ತಾರೆ. ಪರಿಸ್ಥಿತಿ ಯಾವ ರೀತಿ ಬದಲಾಗುತ್ತಿದೆ ಎಂದು ಮೊದಲೇ ಊಹಿಸಿ ಅದಕ್ಕೆ ನಮ್ಮನ್ನು ನಾವು ಹೊಂದಿಸಿಕೊಂಡರೆ ಆಗ ನಮಗೆ ಯಶಸ್ಸು ಸಾಧ್ಯ. ನಮ್ಮ ಮನೆಗಳಲ್ಲಿಯೂ ಕಾಲಕಾಲಕ್ಕೆ ಸನ್ನಿವೇಶಗಳು ಬದಲಾಗುತ್ತಲೇ ಇರುತ್ತವೆ. ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ಹೊಸ ಹೊಸ ಅನುಭವಗಳನ್ನು ಪಡೆಯುತ್ತೇವೆ. ಒಬ್ಬ ಯುವತಿ ಒಬ್ಬ ಯುವಕನನ್ನು ಲಗ್ನ ಮಾಡಿಕೊಂಡು ಪತಿಯ ಮನೆಗೆ ಬಂದಾಗ ಅವನ ಮತ್ತು ಅವನ ಕುಟುಂಬದವರ ಜೊತೆ ಸಹಬಾಳ್ವೆಯನ್ನು ಮಾಡಬೇಕಾದಾಗ ಪತಿ ಪತ್ನಿಯರಿಬ್ಬರೂ ತಾವು ಅಲ್ಲಿಯವರೆಗೆ ಅನುಸರಿಸುತ್ತಿದ್ದ ಪದ್ಧತಿಗಳನ್ನು, ಹಲವಾರು ಭಾವನೆಗಳನ್ನು, ರೀತಿ ನೀತಿಗಳನ್ನು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ಪರಸ್ಪರ ಹೊಂದಾಣಿಕೆಯು ಏರ್ಪಡದೇ ಹೋದರೆ ತೀವ್ರ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ. ಬಿರುಗಾಳಿಯು ಬಂದಾಗ ಯಾವ ಮರವು ಗಾಳಿಯ ದಿಕ್ಕಿನಲ್ಲಿ ಬಾಗುತ್ತದೆಯೋ ಆ ಮರ ಬದುಕಿ ಉಳಿಯುತ್ತದೆ. ಯಾವ ಮರವು ಬಾಗುವುದಿಲ್ಲವೋ ಅದು ಮುರಿದು ಬೀಳುತ್ತದೆ. ಹೊಂದಾಣಿಕೆ ಮಾಡಿಕೊಳ್ಳುವ ವ್ಯಕ್ತಿತ್ವವುಳ್ಳವರಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಅವರು ಇರುವ ಕಚೇರಿಗಳಲ್ಲಿ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿ ಅವರಿಗೆ ಪದೋನ್ನತಿಗಳು ಬೇಗನೆ ದೊರೆಯುತ್ತವೆ. ಏಕೆಂದರೆ ಅವರು ತಮ್ಮ ಸಹೋದ್ಯೋಗಿಗಳು ಮತ್ತಿತರರ ಜೊತೆಗೆ ಹೊಂದಿಕೊಂಡು ಹೋಗುತ್ತಾರೆ. ಅವರು ಯಾವ ಕಾರಣಕ್ಕೂ ಕೋಪ ಮಾಡಿಕೊಳ್ಳುವುದಿಲ್ಲ. ಪ್ರಬುದ್ಧ ವ್ಯಕ್ತಿತ್ವವನ್ನು ಹೊರಗೆಡವುತ್ತಾರೆ. ಹೊಂದಾಣಿಕೆ ಮಾಡಿಕೊಳ್ಳುವವರನ್ನು ನಾವು ವಿಶಾಲ ವ್ಯಕ್ತಿತ್ವದವರು ಎನ್ನುತ್ತೇವೆ. ಅವರಿಗೆ ಅಹಂಭಾವವಿರುವುದಿಲ್ಲ. ತಂಡದೊಡನೆ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಯಾರು ಬದಲಾವಣೆಗೆ ವಿರೋಧ ತೋರುವುದಿಲ್ಲವೋ ಅಂತಹವರನ್ನು ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಇನ್ನೊಬ್ಬರ ಶ್ರಮಕ್ಕೆ ನಾವು ಪ್ರತಿಫಲವನ್ನು ಪಡೆಯುವುದು ಅಪರಾಧ. ಪೊಲೀಸ್ ಇಲಾಖೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗಕ್ಕೆ ಬಹುಮಾನ ಕೊಟ್ಟು ಅವರನ್ನು ಪ್ರೋತ್ಸಾಹಿಸುವ ಸಂಪ್ರದಾಯವಿದೆ. ಯಾರಿಗೆ ತಮ್ಮ ಸೇವಾವಧಿಯಲ್ಲಿ ಹೆಚ್ಚಿನ ಬಹುಮಾನಗಳು ಬರುತ್ತವೆಯೋ ಅವರುಗಳ ಹೆಸರನ್ನು ಸರ್ಕಾರಗಳು ಕೊಡುವ ಪದಕಗಳಿಗೆ ಆದ್ಯತೆಯಿಂದ ಪರಿಗಣಿಸಲಾಗುತ್ತದೆ. ಅಲ್ಲದೆ ಪದೋನ್ನತಿಯನ್ನು ನೀಡುವಾಗಲೂ ಪಡೆದ ಬಹುಮಾನಗಳು ಮಹತ್ವವನ್ನು ಪಡೆಯುತ್ತವೆ. ಸಾಮಾನ್ಯವಾಗಿ ಮೇಲ್ವಿಚಾರಣೆಯನ್ನು ನಡೆಸುವ ಅಧಿಕಾರಿಗಳು ಉತ್ತಮ ಕೆಲಸ ಮಾಡಿದ ತಮ್ಮ ಅಧೀನ ಅಧಿಕಾರಿ ಸಿಬ್ಬಂದಿಗಳನ್ನು ಬಹುಮಾನಕ್ಕಾಗಿ ಶಿಫಾರಸು ಮಾಡಿ ಮುಂದಿನ ಕ್ರಮಕ್ಕಾಗಿ ಮೇಲಧಿಕಾರಿಗಳಿಗೆ ಕಳಿಸುತ್ತಾರೆ. ನಾನು ಜಿಲ್ಲೆಗಳಲ್ಲಿ SP ಎಂದು ಕೆಲಸ ಮಾಡುತ್ತಿದ್ದಾಗ ಪ್ರತಿ ವರ್ಷವೂ ನೂರಾರು ಸಂಖ್ಯೆಯಲ್ಲಿ ಬಹುಮಾನದ ಶಿಫಾರಸುಗಳು ನಿರ್ಧಾರಕ್ಕೆಂದು ನನ್ನ ಟೇಬಲ್ಗೆ ಬರುತ್ತಿದ್ದವು. ನಾನಾ ವಿಧದ ಉತ್ತಮ ಕಾರ್ಯಗಳಿಗಾಗಿ ನಮ್ಮ ಅಧಿಕಾರಿಗಳು ಬಹುಮಾನವನ್ನು ಅಪೇಕ್ಷಿಸುತ್ತಿದ್ದರು. ಅದೊಂದು ಸಣ್ಣ ಮಟಕ ಜೂಜಾಟದ ಪತ್ತೆಯ ಪ್ರಕರಣವೇ ಇರಲಿ, ಇಲ್ಲವೇ ವೇಶ್ಯಾವಾಟಿಕೆಯ ಮೇಲಿನ ದಾಳಿಯಾಗಿರಲಿ, ಇಲ್ಲವೇ ಗುರುತರ ಕಳ್ಳತನ ಪ್ರಕರಣವೊಂದರ ಪತ್ತೆಯಾಗಿರಲಿ, ಇಲ್ಲವೇ ಕೊಲೆ ಮಾಡಿದ ಅಪರಾಧಿಯ ಬಂಧನವೇ ಆಗಿರಲಿ, ಹೀಗೆ ಹಲವು ವಿಧದ ಉತ್ತಮ ಕಾರ್ಯಗಳಿಗಾಗಿ ಬಹುಮಾನಕ್ಕಾಗಿ ಶಿಫಾರಸುಗಳು ಬರುತ್ತಿದ್ದವು. ಇಂತಹ ಶಿಫಾರಸು ಪತ್ರಗಳನ್ನು ನಾನು ಕೂಲಂಕಷವಾಗಿ ಓದಿಯೇ ನನ್ನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದ್ದೆ. ಏಕೆಂದರೆ ಬಹುಮಾನವನ್ನು ಪಡೆಯುವ ಸಿಬ್ಬಂದಿ ಮಾಡಿದ ಕಾರ್ಯವು ಅಸಾಧಾರಣವಾಗಿರಬೇಕು ಮತ್ತು ಯಾರು ಬಹುಮಾನಕ್ಕೆ ಅರ್ಹರೋ ಅವರನ್ನು ಮಾತ್ರವೇ ಪ್ರೋತ್ಸಾಹಿಸಬೇಕು ಎನ್ನುವುದು ನನ್ನ ನಿಲುವಾಗಿತ್ತು. ಬಹುತೇಕ ಶಿಫಾರಸುಗಳು ಹೀಗಿರುತ್ತಿದ್ದವು. ಉಪವಿಭಾಗದ DYSP ಅವರ ನೇರ ಮಾರ್ಗದರ್ಶನದಲ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಸೂಚನೆಯ ಮೇರೆಗೆ, ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ, ಹೆಡ್ ಕಾನ್ಸ್ಟೇಬಲ್ ರಾಮಪ್ಪನವರ ಮುಂದಾಳತ್ವದಲ್ಲಿ ಕಾನ್ಸ್ಟೇಬಲ್ಗಳಾದ ತಿಮ್ಮಪ್ಪ, ಶರಣಪ್ಪ, ಬಸಪ್ಪ ದಾಳಿಯನ್ನು ನಡೆಸಿ ಆರೋಪಿಯನ್ನು ಬಂಧಿಸಿ ಪಣವಿಟ್ಟಿದ್ದ 200 ರೂಪಾಯಿಗಳನ್ನು ವಶಪಡಿಸಿಕೊಂಡಿರುವ ಕಾರಣ ಈ ಎಲ್ಲ ಅಧಿಕಾರಿಗಳಿಗೂ ಬಹುಮಾನ ನೀಡಬೇಕಾಗಿ ವಿನಂತಿ. ಮೇಲ್ನೋಟಕ್ಕೆ ಈ ದಾಳಿಯನ್ನು ಮಾಡಿದವನು ಒಬ್ಬ ಕಾನ್ಸ್ಟೇಬಲ್ನೇ ಎಂದು ತಿಳಿದು ಬರುತ್ತಿದ್ದ ಕಾರಣ ನಾನು ಆ ಪಟ್ಟಿಯ ಮೇಲ್ಭಾಗದಲ್ಲಿರುತ್ತಿದ್ದ ಹೆಸರುಗಳನ್ನು ಹೊಡೆದು ಕೆಳಗಿನ ಒಬ್ಬರಿಬ್ಬರಿಗೇ ಮಾತ್ರ ಬಹುಮಾನವನ್ನು ಕೊಡುತ್ತಿದ್ದೆ. ನನ್ನ ಈ ಕ್ರಮದಿಂದ ಬೇಸರಗೊಳ್ಳುತ್ತಿದ್ದ ಕೆಲವರು ತಮ್ಮ ಅಸಮಾಧಾನವನ್ನು ಹೊರಗೆಡವಿದಾಗ, ನೀವು ನಿಮ್ಮ ಎದೆಯನ್ನು ಮುಟ್ಟಿಕೊಂಡು ನೀವೇ ಖುದ್ದಾಗಿ ದಾಳಿ ಮಾಡಿರುವರೆಂದು ಹೇಳಿದರೆ ನಾನು ಖಂಡಿತವಾಗಿಯೂ ಪ್ರಶಂಸಿಸುವೆ ಎನ್ನುತ್ತಿದ್ದೆ. ಪೆಚ್ಚು ಮುಖ ಹಾಕಿಕೊಂಡು ಅವರು ಹೊರಟು ಹೋಗುತ್ತಿದ್ದರು.
ಪೊಲೀಸ್ ಸೇವೆಯಿಂದ ನಿವೃತ್ತಿಯಾದ ನಂತರ ನಾನು ಖಾಸಗಿ ಆಸ್ಪತ್ರೆಗಳನ್ನು ನಡೆಸುವ ಒಂದು ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡೆ. ಅಲ್ಲೂ ಇಂತಹದೇ ಪರಿಸ್ಥಿತಿಯನ್ನು ಕಂಡು ಅಚ್ಚರಿಗೊಂಡೆ. ಕೆಲವು ಹಿರಿಯ ಸರ್ಜನ್ಗಳು ರೋಗಿಗಳ ಮೇಲೆ ತಾವು ಮಾಡಬೇಕಾಗಿದ್ದ ಶಸ್ತ್ರಚಿಕಿತ್ಸೆಯನ್ನು ತಮ್ಮ ಕಿರಿಯ ಸಹೋದ್ಯೋಗಿಗಳ ಮೂಲಕ ಮಾಡಿಸಿ ತಾವೇ ಆಪರೇಷನ್ ಥಿಯೇಟರ್ಗೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾಗಿ ಹೇಳಿ ರೋಗಿಯು ಕೊಡುವ ಶುಲ್ಕವನ್ನು ತಮ್ಮ ಹೆಸರಿನಲ್ಲಿಯೇ ಪಡೆಯುತ್ತಿದ್ದರು. ನನಗೆ ಈ ರೀತಿಯ ಒಂದು ದೂರು ಬಂದಾಗ ನಾನು ವಿಚಾರಣೆಯನ್ನು ನಡೆಸಿದೆ. ಆಪರೇಷನ್ ನಡೆದ ದಿನ ಹಿರಿಯ ಸರ್ಜನ್ ಆಪರೇಷನ್ ಥಿಯೇಟರ್ನ ಒಳಗೆ ಕೆಲವು ನಿಮಿಷವಷ್ಟೇ ಹೋಗಿ ಅನಂತರ ತಾವು ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಹೊರಟು ಹೋಗಿದ್ದರು. ಆದರೆ ಕಿರಿಯ ವೈದ್ಯರು ಮಾಡಿದ ಕೆಲಸಕ್ಕಾಗಿ ಅವರಿಗೆ ಯಾವುದೇ ಪ್ರತಿಫಲವನ್ನು ಕೊಡದೆ ರೋಗಿಯು ಕೊಟ್ಟ ಇಡೀ ಶುಲ್ಕವನ್ನು ತಾವೇ ಪಡೆದಿದ್ದರು. ನಾನು ಈ ಬಗ್ಗೆ ಕಿರಿಯ ವೈದ್ಯರನ್ನು ವಿಚಾರಿಸಿದಾಗ ಇವೆಲ್ಲ ಆಸ್ಪತ್ರೆಗಳಲ್ಲಿ ಮಾಮೂಲಾಗಿ ನಡೆಯುವ ವಿಷಯ, ಫೀಸ್ ಪಡೆಯುವುದಿರಲಿ, ಕೆಲವೊಮ್ಮೆ ನಾವು ನಡೆಸಿದ್ದ ಪ್ರಾಮುಖ್ಯ ಹಾಗೂ ಕ್ಲಿಷ್ಟವಾದ ಆಪರೇಷನ್ಗಳನ್ನು ತಾವೇ ನಡೆಸಿದವೆಂದು ಹೇಳಿ ನಮಗೆ ಬರಬೇಕಾದ ಬೌದ್ಧಿಕ ಮನ್ನಣೆ ಮತ್ತು ಗೌರವವನ್ನು ತಾವೇ ಪಡೆಯುತ್ತಾರೆ. ನಾವೇನಾದರೂ ಕಿರಿಕಿರಿ ಮಾಡಿದರೆ ನಾವು ಕೆಲಸವನ್ನು ಕಲಿಯುವುದು ಹೇಗೆ ಎಂದು ನನ್ನನ್ನು ಪ್ರಶ್ನಿಸಿದ್ದರು. ಒಂದು ವಿಶ್ವವಿದ್ಯಾನಿಲಯದ ಇಲಾಖಾ ಮುಖ್ಯಸ್ಥರು ತಮ್ಮ ಸಹೋದ್ಯೋಗಿಯು ಬರೆದಂತಹ ಸಂಶೋಧನಾ ಪ್ರಬಂಧವೊಂದಕ್ಕೆ ತಮ್ಮ ಹೆಸರನ್ನೂ ಸೇರಿಸಬೇಕೆಂದು ಬಲವಂತ ಮಾಡಿ ತಾವೇ ಆ ಸಂಶೋಧನೆಗೆ ಕಾರಣರು ಎಂದು ಎಲ್ಲೆಡೆಯಲ್ಲಿಯೂ ಡಂಗೂರ ಸಾರಿದ್ದ ಘಟನೆಯೂ ನನ್ನ ಅರಿವಿಗೆ ಬಂದಿದೆ. ಈ ಸನ್ನಿವೇಶಗಳನ್ನು ನೋಡಿದಾಗ ಬೇರೆಯವರು ಮಾಡಿರುವ ಕೆಲಸ ಕಾರ್ಯಗಳಿಗಾಗಿ ಪ್ರಶಂಸೆ ಹಾಗೂ ಬಹುಮಾನವನ್ನು ತಾವು ಪಡೆಯಬೇಕು ಎನ್ನುವ ಪ್ರವೃತ್ತಿ ಬಹುತೇಕರಲ್ಲಿದೆ ಎಂದು ತಿಳಿಯುತ್ತದೆ. ಈ ಪ್ರವೃತ್ತಿ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಹಾಸುಹೊಕ್ಕಾಗಿದ್ದು ನೈತಿಕ ಮೌಲ್ಯಗಳ ಅವನತಿಯನ್ನು ಎತ್ತಿ ತೋರಿಸುತ್ತದೆ. ಬೇರೆಯವರು ಮಾಡಿದ ಕೆಲಸವನ್ನು ತನ್ನದೇ ಎಂದು ಹೇಳಿ ಕಡೆಗೆ ಸಿಕ್ಕಿಬಿದ್ದ ವ್ಯಕ್ತಿಯ ಸತ್ಯಕಥೆಯೊಂದನ್ನು ಇಲ್ಲಿ ಹೇಳುತ್ತೇನೆ. 1960ರ ದಶಕದಲ್ಲಿ ಮಾರ್ಗರೆಟ್ ಎನ್ನುವ ಕಲಾವಿದೆಯೊಬ್ಬಳಿದ್ದಳು. ಆಕೆ ಅತ್ಯುತ್ತಮವಾಗಿ ಚಿತ್ರಗಳನ್ನು ಪೇಂಟ್ ಮಾಡುತ್ತಾ ಅವನ್ನು ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು. ಸಾನ್ ಫ್ರಾನ್ಸಿಸ್ಕೋದ ಕ್ಲಬ್ ಒಂದರಲ್ಲಿ ತಾನು ಸಂಧಿಸಿದ ವಾಲ್ಟರ್ ಕೀನ್ ಎನ್ನುವವನನ್ನು ಆಕೆ ಪ್ರೀತಿಸಿ ಮದುವೆಯಾದಳು. ತನ್ನ ಪತ್ನಿ ಉತ್ತಮ ಪೇಂಟರ್ ಎಂದು ಮನಗಂಡ ವಾಲ್ಟರ್ ಆಕೆ ಮಾಡಿದ್ದ ಒಂದು ಪೇಂಟಿಂಗನ್ನು ತಾನೇ ಮಾಡಿದ್ದಾಗಿ ಹೇಳಿ ಮಾರಿದಾಗ ಆ ಪೇಂಟಿಂಗಿಗೆ ಭಾರೀ ಬೆಲೆ ಬಂತು. ಸಂತಸಗೊಂಡ ವಾಲ್ಟರ್ ತನ್ನ ಪತ್ನಿ ಚಿತ್ರಿಸಿದ ಎಲ್ಲ ಪೇಂಟಿಂಗ್ಗಳನ್ನೂ ತನ್ನದೇ ಎಂದು ಹೇಳಿ ಅವನ್ನು ಮಾರಿ ಅಗಾಧ ಹಣವನ್ನು ಗಳಿಸಿದ. ದೊಡ್ಡ ಬಂಗಲೆಯೊಂದನ್ನು ಖರೀದಿಸಿ ಅದರಲ್ಲಿನ ಕೋಣೆಯೊಂದರಲ್ಲಿ ಮಾರ್ಗರೆಟ್ಲನ್ನು ಕೂಡಿ ಹಾಕಿ ಆಕೆಯನ್ನು ಪ್ರತಿದಿನವೂ 16 ಗಂಟೆಗಳ ಕಾಲ ಪೇಂಟಿಂಗ್ ಮಾಡಲು ಒತ್ತಾಯಿಸುತ್ತಿದ್ದ. ಕಡೆಗೊಮ್ಮೆ ಗಂಡನ ಶೋಷಣೆಯಿಂದ ಬೇಸತ್ತ ಮಾರ್ಗರೆಟ್ ಅವನಿಗೆ ವಿಚ್ಛೇದನವನ್ನು ನೀಡಿ ಬೇರೆಯವನನ್ನು ಮದುವೆಯಾದಳು. ತನ್ನ ಎರಡನೆಯ ಪತಿಯ ಸಲಹೆಯಂತೆ ಮಾರ್ಗರೆಟ್ ವಾಲ್ಟರ್ನ ಮೇಲೆ ನ್ಯಾಯಾಲಯದಲ್ಲಿ ಮೋಸದ ಪ್ರಕರಣವನ್ನು ದಾಖಲಿಸಿದಳು. ಮಾರ್ಗರೆಟ್ ತನ್ನ ಮೇಲೆ ಸುಳ್ಳು ದೂರನ್ನು ನೀಡಿ ತನ್ನ ಹೆಸರಿಗೆ ಕಳಂಕವನ್ನು ತಂದಿದ್ದಾಳೆ ಎಂದು ವಾಲ್ಟರ್ ಕೋರ್ಟಿನಲ್ಲಿ ವಾದಿಸಿ ಅವಳ ಮೇಲೆಯೇ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿದ. ಆಗ ನ್ಯಾಯಾಧೀಶನು ಕಾಗದ, ಪೇಂಟ್ ಮತ್ತು ಬ್ರಷ್ಗಳನ್ನು ತರಿಸಿ ಅವರಿಬ್ಬರಿಗೂ ನ್ಯಾಯಾಲಯದಲ್ಲಿಯೇ ಪೇಂಟಿಂಗ್ ಮಾಡಲು ಆದೇಶಿಸಿದರು. ಒಂದೇ ಗಂಟೆಯಲ್ಲಿಯೇ ಸತ್ಯ ಹೊರಬಂದಿತು. ಮಾರ್ಗರೆಟ್ಲಿಗೆ $40 ಲಕ್ಷ ಪರಿಹಾರ ದೊರಕಿತು. ಇನ್ನೊಬ್ಬರ ಕೆಲಸಗಳನ್ನು ತಾವು ನಕಲು ಮಾಡಿ ಅದನ್ನು ತಮ್ಮದೆಂದೇ ಹೇಳಿಕೊಳ್ಳುವುದನ್ನು ನಾವು ಚಿಕ್ಕಂದಿನಿಂದಲೇ ನೋಡುತ್ತಾ ಬಂದಿದ್ದೇವೆ. ಪರೀಕ್ಷೆಗಳಲ್ಲಿ ಪ್ರತಿಭಾವಂತರಾಗಿರುವ ನಮ್ಮ ಸಹಪಾಠಿಗಳ ಉತ್ತರ ಪತ್ರಿಕೆಗಳನ್ನು ನಕಲು ಮಾಡಿ ನಮ್ಮಲ್ಲಿ ಹಲವಾರು ಜನ ಪಾಸಾಗಿದ್ದೇವೆ. ಎಷ್ಟೋ ಬಾರಿ ನಮ್ಮ ಸಹಪಾಠಿಗಳು ಸಹೋದ್ಯೋಗಿಗಳ ಜೊತೆ ಕಾಫಿ ಕುಡಿಯುವಾಗಲೋ ಇಲ್ಲವೇ ಬೇರೆ ಯಾವ ಸನ್ನಿವೇಶದಲ್ಲೋ ಸಂಭಾಷಣೆ ಮಾಡುವಾಗ ಅವರು ನಮಗೆ ಹೇಳಿದ ಐಡಿಯಾಗಳನ್ನು, ವಿಚಾರಗಳನ್ನು ನಮ್ಮದೇ ವಿಚಾರ ಎಂದು ನಾವು ನಮ್ಮ ಹಿರಿಯರ ಮುಂದೆ, ನಮ್ಮ ಕಚೇರಿಯ ಮುಖ್ಯಸ್ಥರ ಮುಂದೆ, ನಮ್ಮ ಶಿಕ್ಷಕರ ಮುಂದೆ ಇಟ್ಟು ಅದನ್ನು ನಾವೇ ಮಾಡಿದ್ದು ಎಂದು ಹೇಳಿಕೊಳ್ಳಲು ನಮಗೆ ನಾಚಿಕೆ ಬರುವುದಿಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಬೇರೆಯವರು ಬರೆದ ಪ್ರಬಂಧಗಳನ್ನು ಯಥಾವತ್ತಾಗಿ ನಕಲು ಮಾಡಿ ಅದು ತಮ್ಮದೆಂದು ಹೇಳಿ PhD ಪದವಿಯನ್ನು ಗಳಿಸಿರುವ ಹಲವಾರು ನಿದರ್ಶನಗಳು ನನಗೆ ತಿಳಿದಿದೆ. ಇಂತಹ ಪ್ರಬಂಧಗಳು ಬರತೊಡಗಿದಾಗ ಅವು ನಕಲೇ ಅಸಲಿಯೇ ಎಂದು ತಿಳಿಯಲು ವಿಶ್ವವಿದ್ಯಾನಿಲಯಗಳು ಪ್ಲೇಗಿಯಾರಿಸಮ್ ಸಾಫ್ಟ್ವೇರ್ ಎನ್ನುವ ತಂತ್ರಜ್ಞಾನವನ್ನು ಉಪಯೋಗಿಸಲು ಪ್ರಾರಂಭಿಸಿದವು. ನಮಗೆ ಶಿಕ್ಷಣವನ್ನು ನೀಡುವವರೇ ಮೋಸದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆಯಲು ಹೋಗುವಾಗ ಅವರಿಂದ ಕಲಿಯುವ ವಿದ್ಯಾರ್ಥಿಗಳ ನೈತಿಕ ಮಟ್ಟ ಏನಾಗುತ್ತದೆ
ಎನ್ನುವುದನ್ನು ಊಹಿಸಿದರೂ ಹೆದರಿಕೆಯಾಗುತ್ತದೆ. ವಿಖ್ಯಾತರಾದ ವಿಜ್ಞಾನಿಗಳು, ಸಾಹಿತಿಗಳು ಬೇರೊಬ್ಬರ ಕೃತಿಚೌರ್ಯವನ್ನು ಮಾಡಿ ತಮ್ಮದೇ ಎಂದು ಹೇಳಿಕೊಂಡು ಹೆಸರು ಗಳಿಸಿರುವ ನಿದರ್ಶನಗಳು ಚರಿತ್ರೆಯಲ್ಲಿ ಸಾಕಷ್ಟಿವೆ. ಸಿನಿಮಾ ರಂಗದಲ್ಲಂತೂ ಇದು ಬಹಳ ಸಾಮಾನ್ಯ ವಿಷಯವಾಗಿದೆ. ಎಷ್ಟೋ ಜನರು ಬೇರೊಬ್ಬರ ಕಥೆಯನ್ನು ಕದ್ದು ಅದನ್ನು ತಮ್ಮದೆಂದು ಹೇಳಿ ಬಹುಮಾನಗಳನ್ನು, ಪ್ರಶಸ್ತಿಗಳನ್ನು ಪಡೆದಿರುವುದನ್ನು ನಾವು ಕಂಡಿದ್ದೇವೆ. ಬೇರೆಯವರು ಮಾಡಿದ ಕೆಲಸಕ್ಕೆ ತಾವು ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಗಳಿಸುವ ಜನರನ್ನು ಕಚೇರಿಗಳಲ್ಲಂತೂ ನಾವು ಪ್ರತಿನಿತ್ಯವೂ ನೋಡುತ್ತೇವೆ. ತಮ್ಮ ಕೆಳಗಿನವರು ಮಾಡಿದ ಕೆಲಸವನ್ನು ಅವರ ಎದುರೇ ಯಾವುದೇ ರೀತಿಯ ನಾಚಿಕೆ ಇಲ್ಲದೆ ತಾವೇ ಅದನ್ನು ಮಾಡಿದೆ ಎಂದು ಮೇಲಿನವರಿಗೆ ಹೇಳುತ್ತಾರೆ. ದುರದೃಷ್ಟವೆಂದರೆ ಕೆಲಸವನ್ನು ಮಾಡಿದ್ದ ಕಿರಿಯ ಸಹೋದ್ಯೋಗಿ ಆ ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೆ ಎಂದು ಹೇಳಲು ಹಿಂಜರಿಯುತ್ತಾನೆ. ಏಕೆಂದರೆ ಹಾಗೆ ಹೇಳಿದರೆ ತನ್ನ ಕೆಲಸವೇ ಹೋಗಬಹುದು ಎಂದು ಅವನಿಗೆ ಹೆದರಿಕೆ ಇರುತ್ತದೆ. ಹಲವಾರು ಪ್ರತಿಭಾವಂತರು ತಮ್ಮ ಐಡಿಯಾಗಳನ್ನು ಇನ್ನೊಬ್ಬರು ಕದ್ದಾಗ ಪ್ರತಿಭಟಿಸಲು ಆಗದೆ ಖಿನ್ನತೆಗೆ ಜಾರಿದ್ದಾರೆ, ಆತ್ಮಹತ್ಯೆಯನ್ನೂ ಮಾಡಿಕೊಂಡಿದ್ದಾರೆ. ಕೆಲವರು ತಮ್ಮ ಹಿರಿಯರನ್ನು ಮೆಚ್ಚಿಸಲು ತಾವು ಮಾಡಿದ ಕೆಲಸಕ್ಕೆ ತಮ್ಮ ಮೇಲಧಿಕಾರಿಗಳೇ ಕಾರಣ ಎಂದು ಸುಳ್ಳು ಹೇಳುವುದನ್ನು ನಾನು ಕಂಡಿದ್ದೇನೆ. ಪೊಲೀಸ್, ಸೈನ್ಯ ಮುಂತಾದ ಕಡೆ ಹೀಗಾಗುವುದು ಸಾಮಾನ್ಯವಾಗಿದೆ. ಇದು ಒಂದು ರೀತಿಯ ಚಮಚಾಗಿರಿ ಎಂದೇ ಹೇಳಬಹುದು. ಹೀಗೆ ಮಾಡುವುದೂ ತಪ್ಪೆ. ನಾವು ಮಾಡಿದ್ದ ಕೆಲಸಕ್ಕೆ ಇನ್ನೊಬ್ಬರಿಗೆ ಪ್ರತಿಫಲವನ್ನು ನೀಡಿದರೆ ನಾವು ಆತ್ಮವಂಚನೆ ಮಾಡಿಕೊಂಡಂತೆ ಆಗುತ್ತದೆ. ಇದಲ್ಲದೆ ನಾವು ಮಾಡಿದ ಕೆಲಸವು ಬೆಳಕಿಗೆ ಬರದೆ ನಾವು ಮೂಲೆ ಗುಂಪಾಗುತ್ತೇವೆ. ಒಂದು ವೇಳೆ ನಾವು ಮಾಡಿದ ಕೆಲಸಕ್ಕೆ ಪ್ರತಿಫಲ ಪಡೆಯಲು ನಮಗೆ ಅಪೇಕ್ಷೆ ಇಲ್ಲದಿದ್ದರೆ ಇದು ನಮ್ಮ ತಂಡದ ಕೆಲಸ, ನಾವೆಲ್ಲರೂ ಒಟ್ಟಾಗಿ ಇದನ್ನು ಮಾಡಿದೆವು ಎಂದು ಹೇಳಿ ಆ ಕೆಲಸಕ್ಕೆ ಇತರರಿಗೂ ಕ್ರೆಡಿಟ್ ಕೊಡುವುದು ಉತ್ತಮ. ಇಂತಹ ಸನ್ನಿವೇಶಗಳು ಎದುರಾದಾಗ ನಾವು ತಕ್ಷಣವೇ ಸುಳ್ಳುಗಾರನನ್ನು ಎದುರಿಸಿ ನೀನೇಕೆ ಸುಳ್ಳು ಹೇಳುತ್ತಿದ್ದೀಯೇ ಎಂದು ಜಗಳವಾಡುವ ಬದಲು ಕೆಲಕಾಲದ ನಂತರ ಸಂಬಂಧಿಸಿದ ಮೇಲಧಿಕಾರಿಗಳಿಗೆ ಆ ಕೆಲಸವನ್ನು ಮಾಡಿದ್ದು ನಾನೇ ಅಥವಾ ಆ ಯೋಜನೆಯು ನನ್ನದೇ ಎಂದು ತಿಳಿಸುವುದು ಸೂಕ್ತ. ಈ ರೀತಿ ಸತ್ಯ ಹೇಳುವುದರಿಂದ ನಮ್ಮ ಕೆಲಸಕ್ಕೆ ಸಂಚಕಾರ ಬರಬಹುದೆಂದು ಧೃತಿಗೆಡದೆ ಸತ್ಯವನ್ನು ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಹೀಗೆ ಮಾಡಲಾಗದಿದ್ದರೆ ಸಂಬಂಧಿಸಿದ ವ್ಯಕ್ತಿಯನ್ನು ಏಕಾಂತದಲ್ಲಿ ಕಂಡು ನೀನೇಕೆ ನಾನು ಮಾಡಿದ ಕೃತ್ಯವನ್ನು ನಿನ್ನದೆಂದು ಹೇಳುತ್ತಿರುವೆ ಎಂದು ಪ್ರಶ್ನಿಸಬೇಕು. ಒಂದು ವೇಳೆ ಆ ವ್ಯಕ್ತಿ ತಾನು ಮಾಡಿದ್ದು ತಪ್ಪಾಗಿದೆ, ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲವೆಂದು ಹೇಳಿದರೆ ಆತನನ್ನು ಕ್ಷಮಿಸಿ ಮುಂದೆಯೂ ಆತ ಹಾಗೆಯೇ ಮಾಡಿದರೆ ಸಂಬಂಧಪಟ್ಟವರಿಗೆ ಅವನ ಬಗ್ಗೆ ತಿಳಿಸುವುದು ಸೂಕ್ತ. ಇನ್ನೊಬ್ಬರ ಕೆಲಸಕ್ಕೆ ಬೇರೆಯವರು ಪ್ರತಿಫಲವನ್ನು ಪಡೆಯುವುದರಲ್ಲಿ 3 ನೀಚ ಕೃತ್ಯಗಳು ಅಡಗಿವೆ. ಅವಾವುವೆಂದರೆ ಕಳ್ಳತನ ಮಾಡುವುದು, ಸುಳ್ಳು ಹೇಳುವುದು ಮತ್ತು ಮೋಸ ಮಾಡುವುದು. ನಮ್ಮ ಕೆಲಸಕ್ಕೆ ಬೇರೆಯವರು ಪ್ರತಿಫಲವನ್ನು ಪಡೆದರೆ ಅದು ನಮ್ಮ ಶೋಷಣೆಯಾದಂತೆ. ಹೀಗಾಗಲು ನಾವು ಬಿಡಬಾರದು ಮತ್ತು ನಾವು ಇನ್ನೊಬ್ಬರು ಮಾಡಿದ ಕೆಲಸಕ್ಕೆ ಶಹಬಾಸ್ಗಿರಿಯನ್ನು ಪಡೆಯಲು ಹೋಗಬಾರದು.